ಜಯತಿ ಹರಿರಚಿಂತ್ಯ ಸರ್ವದೇವೈಕಾವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣಃ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸೌ ಶ್ರೀಪತಿ ಮಾನದೋ ನಃ. ನನ್ನ ಪ್ರಿಯ ಅಧ್ಯಾತ್ಮ ಬಂಧುಗಳೇ, ಹರಿವಾಯುಸ್ತುತಿಯ ಚಿಂತನೆಯನ್ನು ನಡೆಸ್ತಾ ನಾವು ನಮಗೆ ಸಿಕ್ಕಿರುವ ಅಲ್ಪ ಸಮಯವನ್ನು ಸಾರ್ಥಕಪಡಿಸ್ಕೊಳ್ತಾ ಇರತಕ್ಕಂಥವರಾಗಿದ್ದೇವೆ. ಅಂದ ಮೇಲೆ ನಾವು ನಿಜವಾಗಿ ಭಾಗ್ಯಶಾಲಿಗಳೇ. ಅದರ ಅರ್ಥವನ್ನು ಸ್ವಲ್ಪ ತಿಳ್ಕೊಂಡ್ರೂ ಸಾಕು, ನಮ್ಮನ್ನು ಭಾಗ್ಯಶಾಲಿಗಳು ಅಂತ ತಿಳ್ಕೊಳ್ಬೋದು. ಯಾಕೆ ಅಂದರೆ ಯಾವುದೋ ಸ್ತ್ರೀ ಮುತ್ತೈದೆ ಅಂತ ಹೇಳಬೇಕಾದ್ರೆ ಹಣೆ ತುಂಬ ಕುಂಕುಮ ಹಚ್ಕೋಬೇಕಾಗಿಲ್ಲ, ಒಂಚೂರು ಕುಂಕುಮ ಹಚ್ಕೊಂಡ್ರೂ ಸಾಕು, ನಾನು ಸುಮಂಗಲಿ ಅಂತ ಸಾರ್ದ ಹಾಗೆ. ನಾವು ಸ್ವಲ್ಪ ಹೊತ್ತು ವಾಯುದೇವರ ಸ್ಮರಣೆ ಮಾಡಿದರೂ ಸಾಕು, ನಾವು ವೈಷ್ಣವರು, ನಾವು ಭಗವದ್ಭಕ್ತರು ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು. ಈಗ ನಾವು 6ನೇ ಶ್ಲೋಕ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡಿಬಿಟ್ಟು ಅದರ ಚಿಂತನೆಗೆ ತೊಡಗೋಣ. 6ನೇ ಶ್ಲೋಕ ಹೀಗೆ ಸಾಕ್ತಾ ಇದೆ. ಸಂಸಾರೋತ್ತಾಪ ನಿತ್ಯೋ ಪಶಮದ ಸದಯ ಸ್ನೇಹ ಸಾಂಬುಪೂರ ಪ್ರೋದ್ಯದ್ ವಿದ್ಯಾನವದ್ಯ ದ್ಯುತಿಮಣಿಕಿರಣ ಶ್ರೇಣಿ ಸಂಪೂರಿತಾಶಃ ಶ್ರೀವತ್ಸಾಂಕಾಧಿವಾಸೋ ಚಿತತರ ಸರಳಃ ಶ್ರೀಮದಾನಂದತೀರ್ಥ ಕ್ಷೀರಾಂಬೋಧಿರ್ವಿಭಿಂದ್ಯಾತ್ ಭವದ್ ಅನಭಿಮತಂ ಭೂರಿ ಮೇ ಭೂತಿ ಹೇತು. ನಮ್ಮ ವಾಯುದೇವರನ್ನು ಕ್ಷೀರಸಾಗರ ಅಂತ ಈ ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಕ್ಷೀರಸಾಗರ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ನಮ್ಮ ಸಂಸಾರ ಸಾಗರ ಏನಿದೆ ಅದನ್ನು ತಿಳ್ಕೊಳ್ಬೇಕು. ಸಂಸಾರ ಸಾಗರ ಇದೆಯಲ್ಲ, ಇದು ಕ್ಷೀರಸಾಗರ ಅಲ್ಲ, ಇದು ಕ್ಷಾರಸಾಗರ. ಅಂದರೆ ಉಪ್ಪಿನ ಸಮುದ್ರ ಅಂತ ಹೇಳ್ಬೋದು. ಏನೋ ಬಾಯಾರಿಕೆ ಆಗಿದೆ ಅಂದ್ಬಿಟ್ಟು ಸಮುದ್ರದ ನೀರು ಕುಡಿಯೋಕ್ಕೆ ಹೋದರೆ, ಉಪ್ಪಿನ ನೀರು ಕುಡಿಯೋಕ್ಕೆ ಹೋದರೆ ಉಪ್ಪು ಉಪ್ಪು ಅಂತ ಬಾಯಿಗೆ ಹಾಕ್ಕೊಂಡ ತಕ್ಷಣ ಅಂತಾನೆ, 5 ನಿಮಿಷ ಆದಮೇಲೆ ತಪ್ಪು ತಪ್ಪು ಅಂತಂತಾನೆ. ಯಾಕಾದರೂ ಹಾಕ್ಕೊಂಡು ತಪ್ಪಾಯಿತು ತಪ್ಪಾಯಿತು ಅಂತಾನೆ. ಆ ನೀರು ಕುಡಿದ್ರೆ ಇನ್ನೂ ಬಾಯಾರಿಕೆ ಜಾಸ್ತಿ ಆಗುತ್ತೆ. ವಿಷಯ ಪದಾರ್ಥಗಳನ್ನು ನಾವು ಅನುಭವಿಸ್ಬಿಟ್ಟು ನಮ್ಮ ದಾಹವನ್ನು ತಣಿಸ್ಕೊಳ್ತೇವೆ ಅಂತಂದರೆ ಇನ್ನೂ ದಾಹ ಜಾಸ್ತಿ ಆಗತ್ತೆ. ಕಮ್ಮಿ ಆಗುವ ಸಂಭವ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ತಕ್ಕಂಥವ್ರಾಗುತ್ತಾರೆ. ಏನೋ ಸಮುದ್ರ ಸ್ನಾನ ನಾನು ಮಾಡಿದೆ, ನಾನು ಭಾಗ್ಯಶಾಲಿ ಅಂತ ಹೊರಗಡೆ ಹೇಳ್ಕೊಳ್ತಾ ಇರ್ತೇವೆ. ಸಮುದ್ರದಲ್ಲಿ ಮುಳುಗಿದವನಿಗೆ ಏನಾಗಿರುತ್ತೆ ಅಂದರೆ ಉಳಿದವರೆಲ್ಲ ಹೊಗಳ್ತಾ ಇರ್ತಾರೆ, ಅವನ ಮೈ ಮಾತ್ರ ಅಂಟಂಟು ಆಗ್ತಾ ಇರುತ್ತೆ. ಯಾಕೋ ತುಂಬ ಅಂಟು, ಅದ್ರ ಜೊತೆ ಧೂಳು ಬೇರೆ ಕೂತ್ಕೊಂಡಿದೆ, ಮರಳು ಬೇರೆ ಅಂಟ್ಕೊಂಡಿದೆ ಅಂತ 5 ನಿಮಿಷಕ್ಕೆ ಜಾಡಿಸ್ಕೋತಾನೇ ಇರ್ತಾನೆ. ಸಂಸಾರ ಸಮುದ್ರದಲ್ಲಿ ಮುಳುಗಿದ್ರೆ 5 ನಿಮಿಷಕ್ಕೂ ಜಾಡಿಸ್ಕೋತಾ ಇರೋದೆ. ಉಳಿದವರು ಅವನು ಜಾಡಿಸ್ತಾ ಇರ್ತಾರೆ ಅಥವಾ ಅವನ್ನೇ ಅವನು ಬೈಕೋತಾ ಇರ್ತಾನೆ. ಆದ್ದರಿಂದ ಸಂಸಾರ ಅನ್ನುವುದು ಆ ದೃಷ್ಟಿಯಲ್ಲಿ ಕ್ಷಾರಸಾಗರ ಅಂತಾನೆ ಹೇಳ್ಬೋದು. ಇನ್ನೂ ಕೂಡ ನಾವು ಸಂಸಾರ ಸಾಗರದಲ್ಲಿ ಇದ್ದೀವಿ ಅಂದರೆ ನಮಗೂ ಚಿಂತೆ, ಉಳಿದವ್ರಿಗೂ ಚಿಂತೆ. ಸಮುದ್ರದ ದಡದಲ್ಲಿ ಯಾರೋ ಇದ್ದಾರೆ, ಸಮುದ್ರದ ದಡದಲ್ಲಿ ಊರಿದೆ ಅಂದರೆ ಅಲ್ಲಿ ಬಿಸಿ ಜಾಸ್ತಿ, ಅಲ್ಲಿ ಸೆಕೆ ಜಾಸ್ತಿ, ಮೈ ಎಲ್ಲ ಸೆಕೆ ಆಗ್ತಾ ಇರತಕ್ಕಂಥದ್ದಾಗತ್ತೆ. ಏನೋ ವಿಲಿ ವಿಲಿ ಅಂತ ಒದ್ದಾಡ್ತಿರ್ತಾರೆ. ನಾವು ಸಂಸಾರ ಸಮುದ್ರದಲ್ಲಿದ್ದೀವಿ ಅಂದರೆ ನಮಗೂ ಹುಷಾರಿಲ್ಲ ಅಂದ್ಬಿಟ್ರೆ ನಮಗೂ ಬೇಜಾರು, ನಮ್ಮನ್ನು ನಂಬಿದವ್ರಿಗೂ ಟೆನ್ಷನ್, ಅವ್ರಿಗೂ ಹುಷಾರಿಲ್ಲ ಅವ್ರಿಗೂ ಹುಷಾರಿಲ್ಲ ಅಂತ ಹೇಳ್ತಾರೆ. ಅದರಿಂದ ಈ ಸಂಸಾರ ಅನ್ನುವುದು ಕ್ಷೀರಸಾಗರ ಅಲ್ಲ, ಅದು ಕ್ಷಾರಸಾಗರ ಅಂತ ಹೇಳ್ತಾ ಇರ್ತಕ್ಕಂಥವ್ರಾಗುತ್ತಾರೆ. ಆದ್ದರಿಂದ ಮತ್ತು ಹಸಿವೇನೂ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಆ ಸಂಸಾರ ಸಮುದ್ರದಲ್ಲಿ ಇದ್ದವರು ಸದಾ ಹೇಗಿರ್ತಾರೆ ಅಂದರೆ ಹಂಗ್ರಿ ಆಗಿರ್ತಾರೆ, ಆ್ಯಂಗ್ರಿ ಆಗಿರ್ತಾರೆ. ಸದಾ ಹಸಿವೆ ಅಂತಿರ್ತಾರೆ, ಉಳಿದವ್ರ ಮೇಲೆ ರೇಗಾಡ್ತಿರ್ತಾರೆ. ಇದು ಸಂಸಾರ ಸಮುದ್ರದ ಹಣೆ ಬರಹ. ಅದಕ್ಕೆ ಈ ಸಮುದ್ರ ಬಿಟ್ಟುಬಿಡಿ, ಏನು ಮಾಡಿ, ಕ್ಷಾರ ಸಮುದ್ರ ಬಿಟ್ಟುಬಿಟ್ಟು ಕ್ಷೀರ ಸಮುದ್ರಕ್ಕೆ ಹೋಗಿ. ನಮ್ಮ ವಾಯುದೇವರು ಇದ್ದಾರಲ್ಲ, ಅವರು ಕ್ಷೀರ ಸಮುದ್ರದಂತೆ ಇರತಕ್ಕಂಥವರಾಗಿದ್ದಾರೆ. ಯಾಕೆ? ಕ್ಷೀರ ಸಮುದ್ರದಲ್ಲಿ ಸಾಕ್ಷಾತ್ತಾಗಿ ಭಗವಂತ ಅಲ್ಲಿ ಮಲಗಿರ್ತಕ್ಕಂಥವನಾಗಿದ್ದಾನೆ. ಅಂದರೆ ಕ್ಷೀರ ಸಮುದ್ರದಲ್ಲಿ ಭಗವಂತನ ಸನ್ನಿಧಿ ನಿತ್ಯ ಇರತಕ್ಕಂಥದ್ದಾಗಿದೆ. ನಮ್ಮ ವಾಯುದೇವರಲ್ಲೂ ಕೂಡ ನೋಡಿ ಕಲಿಯ ಆವೇಶ ಇಲ್ಲ, ಅಂದರೆ ಭಗವಂತನ ಸನ್ನಿಧಾನ ಅದು ನಿತ್ಯವಾಗಿ ಇರತಕ್ಕಂಥದ್ದಾಗತ್ತೆ. ಅದರಿಂದ ಕ್ಷೀರಾಂಬೋಧಿರ್ವಿಭಿಂದ್ಯಾತ್ ಭವದ್ ಅನಭಿಮತಂ ಭೂರಿ ಮೇ ಭೂತಿ ಹೇತು ಅಂತ ವಾಯುದೇವರನ್ನುವ ಕ್ಷೀರಸಾಗರ ಏನಿದೆ ಅದು ನನಗೆ ಎಲ್ಲ ಅಭೀಷ್ಟಗಳನ್ನು ಕೊಡಲಿ ಅಂತ ಹೇಳಿ ಅದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಎಂಥ ಕ್ಷೀರ ಸಮುದ್ರ ಗೊತ್ತಾ? ತುಂಬ ಉಷ್ಣ ಆಗಿಬಿಟ್ರೆ 1-2 ಲೋಟ ಹಾಲು ಕುಡಿ, ಎಲ್ಲ ಸರಿ ಆಗುತ್ತೆ ಅಂತಾರೆ.
2 ಲೋಟ ಹಾಲು ಕುಡಿದು ಬಿಟ್ಟರೆ ಹಾಲು ತಂಪು, ಅದರಿಂದ ಏನಾಗುತ್ತೆ ಅಂದರೆ ಉಷ್ಣ ಎಲ್ಲ ಹೋಗುತ್ತೆ. ನಮ್ಮ ವಾಯುದೇವರು ಅನ್ನೋ ಕ್ಷೀರ ಸಮುದ್ರ ಇದೆಯಲ್ಲ, ಇದು ಸಂಸಾರ ಅನ್ನೋ ತಾಪಕ್ಕೆ ನಿತ್ಯವಾಗಿ ಉಪಶಮನ ಕೊಡುತ್ತೆ. ಸಂಸಾರೋತ್ತಾಪ ನಿತ್ಯೋಪಶಮದ ಅಂತ ಒಳ್ಳೆ ಉಪಶಮನವನ್ನು ಕೊಡ್ತಕ್ಕಂಥದ್ದಾಗತ್ತೆ ಇಂಥ ಕ್ಷೀರ ಸಮುದ್ರ ನಮ್ಮ ವಾಯುದೇವರು ಅಂತ ಹೇಳ್ತಕ್ಕಂಥವರಾಗುತ್ತಾರೆ. ನಮಗೆ ತುಂಬ ದೊಡ್ಡ ದೊಡ್ಡ ಮನುಷ್ಯರು ಗೊತ್ತಿದ್ದಾರೆ. ಅಂದರೆ ಒಳ್ಳೆ ಡಾಕ್ಟ್ರುಗಳು, ಒಳ್ಳೆ ಲಾಯರ್ಗಳು, ಒಳ್ಳೆಯ ಶ್ರೀಮಂತರುಗಳು, ಒಳ್ಳೆ ಏನೋ ನಮ್ಮನ್ನು ಉತ್ಸಾಹ ತುಂಬುವವರು ಎಲ್ಲ ಗೊತ್ತಿದ್ದಾರೆ. ಅವರೆಲ್ಲರೂ ಏನು ಗೊತ್ತಾ, ನಾವು ಸಹಾಯ ಅಂತ ಕೇಳಕ್ಕೆ ಹೋಗ್ಬಿಟ್ರೆ ನಮ್ಮನ್ನು ಕಂಪ್ಯಾರಿಸನ್ ಮಾಡ್ತಾರೆ. ಅವ್ರ ಥರನಾ ಇವ್ರ ಥರನಾ, ನೀವು ಯಾವ ಲೆವೆಲಲ್ಲಿದ್ದೀರಾ ಅಂತ ಬರೀ ಕಂಪ್ಯಾರಿಸನ್ ತೋರಿಸೋರೇ ಇರ್ತಾರೆ. ಕಂಪ್ಯಾಷನ್ ತೋರಿಸೋರಿಲ್ಲ, ವಾತ್ಸಲ್ಯ ತೋರಿಸೋರಿಲ್ಲ. ಅದು ಹೇಳ್ತಾರೆ, ನೀನು ಯಾರನ್ನಾದರೂ ಲವ್ ಮಾಡಬೇಕು ಅನ್ನೋದಾದರೆ, ಮಕ್ಕಳನ್ನು, ಹೆಂಡತಿಯನ್ನು ಅಥವಾ ಉಳಿದವ್ರನ್ನ ಯಾರಾದರೂ ಪ್ರೀತಿ ಮಾಡಬೇಕು ಅನ್ನೋದಾದರೆ ಎಕ್ಸಾಮ್ ಮಾಡಬೇಡ. ಅವ್ರು ಈ ಥರ ಇದೆಯಾ, ಅವರಲ್ಲೇನು ದೋಷ ಇದೆ ಅಂತ ದೋಷ ಹಿಡಿದು ಎಕ್ಸಾಮಿನೇಷನ್ ಮಾಡಬೇಡ ಅಂತ ಹೇಳ್ತಾರೆ. ಲವ್ ನೀಡ್ಸ್ ನೋ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ನಮ್ಮ ವಾಯುದೇವರು ಜೀವೋತ್ತಮರು, ಕಲಿಯ ಆವೇಶನೇ ಇಲ್ಲದೆ ಇದ್ದವರು. ನಮ್ಮಲ್ಲಿ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳಿರುತ್ತೆ, ಅದನ್ನು ವಾಯುದೇವರು ಪರಿಗಣಿಸಲ್ಲ. ಅದನ್ನು ನೋಡದೆ ಶರಣಾಗತನಾಗಿದ್ದಾನಲ್ಲ, ಇವನು ವೈಷ್ಣವನಾಗಿದ್ದಾನಲ್ಲ, ಇವನ ನಾನು ಉದ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ವಾಯುದೇವರು ಭಾರೀ ಶ್ರೀಮಂತ ಆಗಿರುವ ಕ್ಷೀರಸಾಗರ ಅಷ್ಟೇ ಅಲ್ಲ, ವಾತ್ಸಲ್ಯ ತೋರುವ ದಯಾಮಯವಾದ ಕ್ಷೀರಸಾಗರ ಅಂತ ಹೇಳ್ಬೋದು. ಪಶಮದ ಸದಯ ಸ್ನೇಹ ಸಾಂಬುಪೂರ ಅಂತ ಒಳ್ಳೆ ವಾತ್ಸಲ್ಯವನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ ನಮ್ಮ ವಾಯುದೇವರು ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲ, ಇನ್ನು ಕೆಲವರು ನಮಗನುಗ್ರಹ ಮಾಡ್ತಾರೆ. ನಮಗನುಗ್ರಹ ಮಾಡಿ ನಮಗೇನೋ ಒಳ್ಳೇದು ಮಾಡಬೇಕು ಅಂತ ತಾತ್ಕಾಲಿಕವಾಗಿ ಒಳ್ಳೇದು ಮಾಡಬೇಕು ಅಂತ ಮಾಡ್ತಾರೆ. ಕೆಲವರು ಹೇಳ್ತಾರೆ ಏನಂದರೆ, ನಾವು ಈ ಸಮಾರಂಭದ ನಿಮಿತ್ತ ಅನ್ನದಾನ ಇಟ್ಕೊಂಡಿದ್ದೀವಿ, ಅಂದಾಗೆ ಯಾರಿಗೂ ಹೇಳಬೇಡಿ ಉಳಿದವ್ರಿಗೆ ಅಂತ ಹೇಳ್ತಾರೆ. ಅಂದರೆ ಅನ್ನದಾನ ಅಂತ ಮಾಡ್ತಾರೆ, ಗುಟ್ಟಾಗಿ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಗಾಬರಿ, ಪಬ್ಲಿಸಿಟಿ ಆಗಿಬಿಟ್ಟು ಜಾಸ್ತಿ ಜನ ಬಂದುಬಿಟ್ರೆ ಕಡೆಗೆ ನಾವೇ ಸೆಕೆಂಡ್ ಪಂಕ್ತಿ ಕೂತ್ಕೊಳ್ಳೋ ಹಂಗೆ ಆಗಿಬಿಟ್ರೆ ಅನ್ನೋ ಗಾಬರಿ. ಅಂದರೆ ಒಳ್ಳೆ ಕೆಲಸ ಗುಟ್ಟಾಗಿ ಮಾಡಿ ಕೈ ತೊಳ್ಕೊಂಡ್ಬಿಡ್ತಾರೆ, ಅವ್ರ ಶಕ್ತಿ ಅಷ್ಟೇ. ನಾವು ವಾಯುದೇವರು ಈ ಥರ ಅಲ್ಲ, ಅವರು ನಿತ್ಯ ಹರಿಸಾನ್ನಿಧ್ಯವುಳ್ಳವರು, ನಿತ್ಯವೂ ದಯೆ ತೋರ್ತಾ ಇರ್ತಕ್ಕಂಥ ಅವರು. ಅಂದಮೇಲೆ ಎಷ್ಟು ಜನ ಬೇಕಾದ್ರೆ ಬನ್ನಿ, ಎಷ್ಟಾದರೂ ಶರಣಾಗಿ ನಿಮಗೆ ನಾನು ಅನುಗ್ರಹವನ್ನು ಮಾಡ್ತೇನೆ ಅನ್ನುವ ವಾತ್ಸಲ್ಯಮಯಿ ಆಗಿರ್ತಕ್ಕಂಥವರಾಗಿದ್ದಾರೆ ನಮ್ಮ ವಾಯುದೇವರು. ಅಂದ ಮೇಲೆ ಶ್ರೀವತ್ಸಾಂಕಾಧಿವಾಸ ಉಚಿತತರ ಸರಳ ಶ್ರೀಮದಾನಂದ ತೀರ್ಥ ಆ ಭಗವಂತನ ವಿಶೇಷ ಸನ್ನಿಧಾನವುಳ್ಳವರಾಗಿದ್ದಾರೆ. ಮತ್ತು ಅವರು ಶಾಸ್ತ್ರ ಎಲ್ಲ ಓದ್ತಾ ಇದ್ದುಬಿಟ್ರೆ ದೇವರ ಮಹಿಮೇನ ಚೆನ್ನಾಗಿ ಬಿಡಿಸಿ 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 ಅವರು ಹೇಳ್ತಾ ಇದ್ದಾರೆ. ಅದನ್ನು ಓದ್ತಾ ಇದ್ದರೆ ಓದುವುದೇ ಒಂದು ಆನಂದ. ಅದು ಒಳ್ಳೆ ಮೋಕ್ಷವನ್ನು ಕೊಡ್ತಕ್ಕಂಥ ಒಂದು ಶಾಸ್ತ್ರ ಆಗಿರ್ತಕ್ಕಂಥದ್ದಾಗಿದೆ. ಅಂತಹ ವಾಯುದೇವರೇ ಭಗವಂತನ ಸರ್ವೋತ್ತಮತ್ವವನ್ನು ತೋರಿಸಿಕೊಡ್ತಕ್ಕಂಥ ಕ್ಷೀರಸಾಗರದಂತೆ ಇರುವ ಮಹಾನುಭಾವರೇ, ನಾನು ನಿಮಗೆ ಶರಣಾಗ್ತಾ ಇರ್ತಕ್ಕಂಥವನಾಗಿದ್ದೇನೆ. ಓ, ಶರಣಾಗತನಾಗಿದ್ದಾನೆ ಅಂದರೆ ಏನೋ ಗಾಬರಿ ಅಂತ ಕಾಣುತ್ತೆ, ಏನೋ 7.5 ಇರಬೇಕು ಅಂತ ಕಾಣುತ್ತೆ, ಏನೋ ಗ್ರಹಚಾರ ಸರಿ ಇಲ್ಲ ಅಂತ ಕಾಣುತ್ತೆ. ಅಂದರೆ ವಾಯುದೇವರೇ, ನನ್ನ ಗ್ರಹಚಾರದ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅದು ಯಾವುದೋ ತೀರ್ಥಯಾತ್ರೆ ಮೊದಲಾದಕ್ಕೆ ಹೋಗೋರು ಏನು ಮಾಡಿಬಿಡ್ತಾರಂದರೆ ಮೊದಲೇ ಕಾಲರ ವ್ಯಾಕ್ಸಿನೇಷನ್ ತೊಗೊಬಿಡ್ತಾರೆ. ಅಂದರೆ ತೊಗೊಂಡ್ಬಿಟ್ರೆ ಆಮೇಲೆ ಅಲ್ಲಿ ವಾಂತಿ ಜ್ವರ ಮೊದಲಾದವುಗಳೆಲ್ಲ ಬರಲ್ಲ, ಅದು ಆರೋಗ್ಯವಾಗಿರುತ್ತಂತೆ. ಅದಕ್ಕೆ ಸೇಫ್ಟಿ ಪ್ರಿಕಾಷನ್ ಅಂದ್ಬಿಟ್ಟು ಮೊದಲೇ ಈ ಥರ ತೊಗೊಂಡ್ಬಿಟ್ರೆ ಒಳ್ಳೆಯದು ವ್ಯಾಕ್ಸಿನೇಷನ್ ಅಂತ. ವಾಯುದೇವರೇ, ನಿಮಗೆ ಶರಣಾಗ್ಬಿಟ್ರೆ ನೀವು ನೋಡ್ಕೊಂಡ್ಬಿಡ್ತೀರಾ, ಮುಂದೆ ಯಾವ ಆಪತ್ತು ಬರುತ್ತೋ ಏನೋ ಅದನ್ನೆಲ್ಲ ಪರಿಹಾರ ಮಾಡೋದು ನಿಮ್ಮ ಜವಾಬ್ದಾರಿ, ನೀವು ಮಾಡ್ತಕ್ಕಂಥವ್ರೆ. ಅದಕ್ಕೆ ನಾನು ಯಾತ್ರ ಬಗ್ಗೆನೂ ತಲೆ ಬಿಸಿ ಮಾಡಿಕೊಂಡಿಲ್ಲ. ನಾನು ನಿಮಗೆ ಶರಣಾಗ್ಬಿಟ್ಟೇನೆ, ಮುಂದೆ ಏನೇನು ಆಪತ್ತು ಬರುತ್ತೋ ಅದನ್ನೆಲ್ಲ ಏನು ಮಾಡಿ ಅಂದರೆ ನೀವೇ ಪರಿಹಾರ ಮಾಡಿಬಿಡಿ ಅಂತಾರೆ. ಯಾವುದೋ ತಾಯಿ ಮಗು ನೆತ್ಕೊಂಡು ಹೋಗ್ತಾ ಇದ್ದರೆ ಮಗುಗೇನು ಗಾಬರಿ ಇಲ್ಲ, ಮುಂದೆ ಹಳ್ಳ ಇದೆಯಾ ಮೆಟ್ಲಿದೆಯಾ ಏನೂ ಗಾಬರಿ ಇಲ್ಲ. ಯಾಕಂದರೆ ಎತ್ಕೊಂಡಿರೋಳು ತಾಯಿ, ಆ ತಾಯಿ ನೋಡ್ಕೋತಾಳೆ. ಮುಂದೆ ಹಳ್ಳ ಇದೆಯಾ ಮೆಟ್ಲಿದೆಯಾ ಇಳಿಬೇಕಾ ಏರಬೇಕಾ ಆ ತಾಯಿ ನೋಡ್ಕೋತಾಳೆ. ಮುಂದೆ ಬರೋ ಆಪತ್ತನ್ನು ತಾವು ನೋಡ್ಕೊಂಡು ಪರಿಹಾರ ಮಾಡ್ತೀರಾ. ನಾನು ನಿಮಗೆ ಶರಣಾಗ್ಬಿಟ್ಟಿದ್ದೇನೆ, ನೀವು ಹರಿಯ ನಿತ್ಯ ಸಾನ್ನಿಧ್ಯವುಳ್ಳವರು. ಆದ್ದರಿಂದ ಹೇಗೆ ಕ್ಷೀರ ಸಮುದ್ರದಲ್ಲಿ ಅನೇಕ ಮುತ್ತು ರತ್ನ ಮೊದಲಾದವುಗಳಿರುತ್ತೋ ಹಾಗೆ ಜ್ಞಾನ ಭಕ್ತಿ ವೈರಾಗ್ಯ ಶ್ರದ್ಧೆ ಕೃಪೆ ವಾತ್ಸಲ್ಯ ಅನೇಕ ಮಣಿಗಳಿಂದ ತುಂಬಿರತಕ್ಕಂತಹ ಸಂಪದ್ಭರಿತವಾದ
ವಾತ್ಸಲ್ಯಭರಿತವಾದ ಕ್ಷೀರ ಸಮುದ್ರ. ಆದ್ದರಿಂದ ಸಂಸಾರ ಸಮುದ್ರದಲ್ಲಿರುವ ನನ್ನನ್ನು ಕ್ಷೀರ ಸಮುದ್ರದೆಡೆಗೆ ಕರೆದುಕೊಂಡು ಹೋಗಿ ನನ್ನನ್ನು ಉದ್ಧರಿಸಿರಿ ವಾಯುದೇವರೇ ಅನ್ನುವ ಪ್ರಾರ್ಥನೆಯನ್ನು ನಾವು ಇಲ್ಲಿ ಕಾಣ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ಯಾವಾಗಲಾದರೂ ದುಃಖ ಬಂದುಬಿಟ್ರೆ ಅಥವಾ ಮುಂದೆ ಏನೋ ದೊಡ್ಡ ಆಪತ್ತು ಬರುತ್ತೆ ಅನ್ನೋದಾದರೆ ಕ್ಷೀರಾಂಬೋಧಿರ್ವಿಭಿಂದ್ಯಾತ್ ಭವದ್ ಅನಭಿಮತಂ ಭೂರಿ ಮೇ ಭೂತಿ ಹೇತು ಅನ್ನುವ ವಾಕ್ಯವನ್ನು ಹೇಳ್ಕೊಂಡ್ಬಿಟ್ರೂ ಸಾಕು. ಮುಂದೆ ಬರುವ ಆಪತ್ತನ್ನು ಪರಿಹಾರ ಮಾಡಿ ಸಂಪತ್ತನ್ನು ನಮಗೆ ವಾಯುದೇವರು ಕೊಡ್ತಾರೆ ಅನ್ನುವ ಚಿಂತನೆಯೊಂದಿಗೆ ಈ ಶ್ಲೋಕವನ್ನು ನಾವು ಮುಕ್ತಾಯಗೊಳಿಸೋಣ. ಕೃಷ್ಣಾರ್ಪಣಂ ಅಸ್ತು.